ಈ ದಿನ 25 ಮತ್ತು 26ನೇ ಸಾಲಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಆಹ್ವಾನ ನೀಡತಕ್ಕಂಥ ಎಲ್ಲ ನನ್ನ ತಾಲೂಕು ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ನನ್ನ ಜೊತೆ ಹಾಸಿಲರಾಗಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಘುಪತಿ ಸರ್ ಅವ್ರಿಗೆ, ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ NR ಸತ್ಯ ಅವ್ರಿಗೆ, ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕೌನ್ಸಿಲರ್ ನಮ್ಮ ಸೋಮಣ್ಣವ್ರವ್ರಿಗೆ, ನಮ್ಮ ರಘು ಅವರಿಗೆ, ಹಾಗೂ ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಯರಿಗೆ ಹೊಂದಿಸುತ್ತಾ, ಈ ದಿನ ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂತಂದರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನಂಗೆ ಪಾಠ ಕಲಿಸಿದಿರಿ, ನಾನು ಬಂದು ವೇದಿಕೆಯ ಮೇಲೆ ಇದ್ರೂ ಕೂಡ ನಿಮ್ಮಷ್ಟು ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕುದ್ದಾಡ್ಕೊಂಡು ಏನು ನಮ್ಮ ಸಂಸ್ಕೃತಿನ ಎದ್ದು ತೋರಿಸಿದಿರಿ. ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬ ನೋವಾಯಿತು. ಇವತ್ತಿನ ಬೆಳೆಯುವ ಮಕ್ಕಳೇ ಮುಂದಿನ ಪ್ರಜೆಗಳು. ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ತೋರಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಅವತ್ತು ತುಂಬ ಆವೇಶಭರಿತನಾಗಿ ಮಾತಾಡಿದೆ. ಆದರೆ ಇವತ್ತಿನ ಶಿಸ್ತು ಮುಳುಬಾಗಿನ ಸಂಸ್ಕೃತಿ ಎತ್ತು ನಮ್ಗೆ ತೋರಿಸ್ತಾ ಇದೆ. ಅಷ್ಟು ಚಂದ ಕೂತಿದ್ದೀವಿ ನೀವೆಲ್ಲ ಎಲ್ಲ. ಖಂಡಿತವಾಗ್ಲು ನಿಮಗೆ ಗೊತ್ತಿರಲಿ, ಕಳೆದ ಒಂದು 70-80 ವರ್ಷಗಳ ಹಿಂದೆ ಯಾರಾದರೂ ಹೆಣ್ಣು ನೋಡೋಕೆ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ, ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ. ಹೆಣ್ಮಗಳು ಹೆಂಗೆ ಪಾಸ್ ಮಾಡ್ತಿದ್ರು ಅಂತಂದರೆ, ಹೆಣ್ಮಗಳು ಹೋಗ್ಬೇಕಾದ್ರೆ ಒಂದು ಪರ್ಕೆ ಕಡ್ಡಿ ಹಾಕ್ತಿದ್ರಂತೆ. ಆ ಪರ್ಕೆ ಕಡ್ಡಿ ಎತ್ತಿ ಪರ್ಕೆ ನಮ್ಗೆ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ. ಯಾಕೆ ಅಂತಂದರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ. ಸೊ ಆ ಮಟ್ಟದಲ್ಲಿ ನಮ್ಮ ತಾಲೂಕಿಗೆ ಯಾರಾದರೂ ಬಂದಾಗ, ನಮ್ಮ ತಾಲೂಕು ಒಳಗಡೆ ಬಂದಾಗ ಎಷ್ಟು ಚೆನ್ನಾಗಿದೆಯಪ್ಪ ತಾಲೂಕು ಅನ್ನೋದು ನಮ್ಮ ಮಕ್ಕಳು ನೋಡಿ. ಬಹುಶಃ ಇವತ್ತು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ತುಂಬ ಅದ್ದೂರಿಯಾಗಿ ಕೂತಿದ್ದೀರಿ. ಬೇರೆ ಪ್ಲೇ ಬೋರ್ಡ್ ಬೇರೆ ಎತ್ಕೂ ನಮ್ದು ಈ ಕಾಲೇಜ್ ಎತ್ತಿ ಕೂತಿದ್ದೀರಿ. ಇದು ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ. ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ, ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ, ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊತ, ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸಿ ನಾವು ಸೋಲ್ತೀವಿ, ಸೋಲು ಗೆಲುವು ಅನ್ನೋದು ನಮಗೆ ಕಾಮನ್ನು. ನಮಗೆಲ್ಲ ಗೊತ್ತಿದೆ. 2018 ನಾನೆಲ್ಲ ಎಲೆಕ್ಷನ್ ನಿಂತಾಗ 18 ಸೋತೆ. ನಾನು ಅದು ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ, ನೆಕ್ಸ್ಟ್ ಗೆಲ್ಲವರೆಗೂ ಬಿಟ್ಟಿಲ್ಲ. ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು, ಮುಂದೆ ಏನೋ ದೊಡ್ಡದಾಗಿ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ, ಇವತ್ತು ಕ್ರಿಯಾ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ, ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ, ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು. ಇಲ್ಲ ಸರ್, ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ. ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲ ಮಕ್ಕಳು ಕೂಡ 600 ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ, ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿಬಾರ್ದು, ಮಕ್ಕಳಿಗೆ ಪೆಂಡಾಲ್ ವ್ಯವಸ್ಥೆ ಮಾಡಿ. ಯಾಕಂದ್ರೆ ನನ್ನ ಧ್ಯೇಯ, ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಿಲು ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬ ಒತ್ತು ಕೊಡ್ತೀನಿ. ಎಲ್ಲ ಕ್ಷೇತ್ರಕ್ಕೂ ಕೂಡ ಒತ್ತು ಕೊಡ್ತೀನಿ. ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು, ಯಾಕಂದ್ರೆ ಇವತ್ತು ನನಗೆ ಸಿಗದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಮಕ್ಕಳು ಸಿಗಬೇಕು ನನ್ನ ಉದ್ದೇಶ. ಸೊ ಅದರಿಂದ ದೊಡ್ಡ ಒಂದು ಸಾಹುಕಾರ ಪದ ಸಿಗುತ್ತೆ. ಅದು ಏನಂತಂದ್ರೆ ಆರೋಗ್ಯ. ಇವತ್ತು ಎಲ್ಲ ಕಡೆ ಹುಡುಕರೆ ಆರೋಗ್ಯ ಸಿಗ್ತಾ, ಎಲ್ಲ ಕಡೆ ಆರೋಗ್ಯ ಹೋಗ್ತಾ ಇದೆ. ಸೊ ಅದರಿಂದ ದೈನಂದಿನ ಚಟುವಟಿಕೆಯಲ್ಲಿ ಯಾರು 1 ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ, ಅವರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಹಳ್ಳಿಗಾಡು ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ್ನ, ನಮ್ಮ ವಾಸ್ತವಿಕ ಸ್ಥಿತಿಯನ್ನ, ನಮ್ಮ ಸಂಪ್ರದಾಯಕವನ್ನ ಯಾವತ್ತು ನಾವು ಬಿಡಬಾರ್ದು. ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾ, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ನನ್ನ ಮಿತಿಯು ನಾಲ್ವೇಶ್ ಯಾವತ್ತು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮ ಒಂದು PUC, ಫಸ್ಟ್ PUC, ಸೆಕೆಂಡ್ PUC ಟರ್ನಿಂಗ್ ಪಾಯಿಂಟ್ ಯುವರ್ ಲೈಫ್. ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ. ದಯವಿಟ್ಟು ಹೆಚ್ಚಿನ ಹೊತ್ತು ಕೂಡ ಕ್ರೀಡೆಗೆ ಎಷ್ಟು ಒತ್ತು ಕೊಡ್ತಾರೆ ಅದಕ್ಕೆ 10% ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ, ಅಂದರೆ ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ, ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂತ, ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ ನಾನು ಮಾತು ಮುಗಿಸಿ ಹೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.